ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಭಾರತ ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವೈ ಜನಾರ್ದನ್ ರೆಡ್ಡಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಶ್ರೀಮತಿ ಸರಳಾದೇವಿ ಸತೀಶ್ಚಂದ್ರ ಅಗ್ರವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತತಾ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ವ್ಯಾಪ್ತಿ ಅಡಿಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಟುಡೇ ಐ ವಾಂಟ್ ಟು ಶೇರ್ ಮೈ ಪ್ರೆಸೆಂಟೇಷನ್ ಆನ್ ದಿ salient features of the Indian Constitution. Modern era is a constitutional era. ಆಧುನಿಕ ಕಾಲ ಸಂವಿಧಾನಗಳ ಕಾಲ. ಎಲ್ಲ ದೇಶಗಳು ಕೂಡ ಸಂವಿಧಾನಗಳನ್ನು ಹೊಂದಿರುವ ಪರಿಸ್ಥಿತಿ ಅನಿವಾರ್ಯವಾಗಿದೆ ಇವತ್ತು. ಸಂವಿಧಾನ ಅಂದರೆ ಏನು? What is the meaning of Constitution? Constitution is a codified document enacted by a competent authority, prepared by competent authority, Constitutive Assembly. It is a supreme document of a nation. ಪ್ರತಿ ದೇಶಕ್ಕೂ ಸಂವಿಧಾನ ಅತ್ಯುನ್ನತವಾದಂಥ ಒಂದು ಕಾನೂನು, ಅತ್ಯುನ್ನತವಾದಂಥ ಒಂದು ಅಧಿಕೃತ ಪತ್ರ, ನಿಯಮ ನಿಬಂಧನೆಗಳನ್ನು ಒಳಗೊಂಡಿರುವ ಪತ್ರ. ಲಿಖಿತಪೂರ್ವಕವಾಗೇ ಇವತ್ತಿನ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಸಂವಿಧಾನವನ್ನು ಹೊಂದಿರಬೇಕಾಗುತ್ತೆ. ಎಕ್ಸೆಪ್ಟ್ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ನಲ್ಲಿ ಮಾತ್ರ ಅಲಿಖಿತ ಸಂವಿಧಾನ ಇದೆ. ಸೊ ಈ ಸಂದರ್ಭದಲ್ಲಿ ಭಾರತಕ್ಕೆ ಸಂವಿಧಾನ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಎನ್ ರಾಯ್ ಅವರು, ಅನಿ ಬೆಸೆಂಟ್ ಅವರು ಮತ್ತು ಗಾಂಧೀಜಿಯವರು ಸ್ವತಂತ್ರ ಚಳುವಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು. ಇಂಡಿಯನ್ಸ್ ಡಿಮ್ಯಾಂಡೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್, we want to have our own constitution, we want to administer by our own people, by our own law. They demanded separate constitution. So ಸಂವಿಧಾನ ಅನ್ನೋದು ಬರಬೇಕಂದ್ರೆ the Indian National Congress played an important role to fulfill the demands of the freedom struggle, to attain the freedom. And the part of the attainment of freedom, we got Constitutional Assembly, where the constitution of the Constitutive Assembly again paved the way for the establishment of our own supreme law of the nation. ನಮ್ಮ ದೇಶಕ್ಕೆ ಸಂವಿಧಾನ ಬರಬೇಕಂದ್ರೆ ಕಾಂಗ್ರೆಸ್ ಮಾಡಿರುವ ಹೋರಾಟಗಳು, ಚಳುವಳಿಗಳ ಪ್ರತಿಫಲವೇ ನಮಗೆ ಸ್ವತಂತ್ರ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲೇ ನಮಗೆ ಸಂವಿಧಾನ ಸಮಿತಿ ಕೂಡ ರಚನೆ ಆಗಿತ್ತು. ಸಂವಿಧಾನ ಸಮಿತಿ ಮೂಲಕ ಭಾರತೀಯರಾಗಿರುವ ನಾವು ನಮ್ಮ ದೇಶಕ್ಕೆ ಬೇಕಾಗಿರುವ ಕಾನೂನುಗಳನ್ನು ತಯಾರು ಮಾಡಿಕೊಂಡು ಸಂವಿಧಾನದ ಮೂಲಕ ಅಂಗೀಕಾರವನ್ನು ಮಾಡಿ ಜಾರಿಗೊಳಿಸಿಕೊಂಡು, ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಸಂವಿಧಾನ ಸಮಿತಿಯನ್ನು ಬ್ರಿಟಿಷರು 1946ರಲ್ಲಿ ರಚನೆ ಮಾಡಿದರು. ಸಂವಿಧಾನ ಸಮಿತಿಗೆ ಚುನಾವಣೆ ಮೂಲಕ ಮತ್ತು ಈ ದೇಶದಲ್ಲಿ ಚುನಾವಣೆ ನಡೆಸುವ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ಇಂಥ ಸಂವಿಧಾನ ಸಮಿತಿ ಡಿಸೆಂಬರ್ 9, 1946 ನವೆಂಬರ್ 26, 1949ವರೆಗೂ ಸುದೀರ್ಘವಾಗಿ ಸಂವಿಧಾನ ರಚನಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿತ್ತು. 2 ವರ್ಷ 11 ತಿಂಗಳು 18 ದಿವಸ ಕಾಲ ಭಾರತ ದೇಶದಲ್ಲಿ ಸಂವಿಧಾನವನ್ನು ಪೂರ್ಣಗೊಳಿಸೋಕ್ಕೆ ಕಾಲಾವಕಾಶವನ್ನು ಪಡೆದುಕೊಂಡು ಒಂದು ನಿರ್ದಿಷ್ಟವಾದ ಸಂವಿಧಾನವನ್ನು ಜನವರಿ 26, 1950ರಲ್ಲಿ ಜಾರಿಗೆ ತಂದಿದ್ದೀವಿ. ಸಂವಿಧಾನ ಪ್ರಕ್ರಿಯೆ ನವೆಂಬರ್ 26, 1950ರಲ್ಲಿ ಪೂರ್ಣಗೊಂಡಿದ್ರೂ ಕೂಡ ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ಜಾರಿಗೊಳಿಸೋಕ್ಕೆ ಒಂದು ಐತಿಹಾಸಿಕ ನೆನಪು ಮಾಡಿಕೊಳ್ಳೋಕ್ಕೆ ಆ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಸ್ವತಂತ್ರ ಚಳುವಳಿಯಲ್ಲಿ ಬ್ರಿಟಿಷರು ಹಾಕಿರುವ ಸವಾಲೆಯನ್ನು ಸ್ವೀಕಾರ ಮಾಡಿರುವ ಕಾಂಗ್ರೆಸ್ ಪಕ್ಷ ನೆಹರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ ಚಳುವಳಿಯ ಉದ್ದೇಶಗಳೇನು ಮತ್ತು ಆ ಒಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಗೀಕಾರವನ್ನು ಮಾಡಿ ಆ ಅಧಿವೇಶನದ ಮೂಲಕ ಪ್ರತಿ ವರ್ಷ ಜನವರಿ 26ನೇ ತಾರೀಕು 1930ರಿಂದ ಪೂರ್ಣ ಸ್ವರಾಜ್ ದಿನವಾಗಿ ಆಚರಿಸಬೇಕು, ದಿನಾಚರಣೆಯನ್ನು ಮಾಡಬೇಕು ಅಂತ ಈ ದೇಶದಲ್ಲಿ ಪ್ರಜೆಗಳಿಗೆ ಕರೆ ಕೊಟ್ಟು, ಆ ಹಿನ್ನೆಲೆಯನ್ನು ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಸಂವಿಧಾನ ರಚನಾ ಪ್ರಕ್ರಿಯೆ ನವೆಂಬರ್ 26, 1949ರಲ್ಲಿ ಪೂರ್ಣಗೊಂಡಿದ್ರೂ ಕೂಡ
ಜನವರಿ 26ನೇ ತಾರೀಕಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಪುನಃ ಸ್ವರಾಜ್ಯ ದಿನಾಚರಣೆಯನ್ನು ನೆನಪಿನಲ್ಲಿಟ್ಕೊಂಡೇ ಆ ದಿನಾಂಕವನ್ನು ನಾವು ಆಯ್ಕೆ ಮಾಡಿಕೊಂಡು ಸಂವಿಧಾನವನ್ನು ನಾವು ಜಾರಿಗೆ ತಂದೆವು. We are enforcing the Constitution on January 26, 1950, even though the process of the Constitution was completed November 26, 1949. So, in this aspect, today we want to discuss about the important features of the Indian Constitution. ಭಾರತ ಸಂವಿಧಾನದಲ್ಲಿರುವ ಮುಖ್ಯ ಲಕ್ಷಣಗಳನ್ನು ಕುರಿತು ಇವತ್ತು ವಿಶ್ಲೇಷಣೆ ಮಾಡೋಣ. ಭಾರತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ. Indian Constitution is the biggest and bulkiest written constitution in the world. ಸಂವಿಧಾನ ಜಾರಿಗೊಳಿಸುವ ಸಂದರ್ಭದಲ್ಲಿ ಭಾರತ ಸಂವಿಧಾನದಲ್ಲಿ 395 ಆರ್ಟಿಕಲ್ಸು, 8 ಶೆಡ್ಯೂಲ್ಸು ಮತ್ತು 22 ಭಾಗಗಳಾಗಿ ನಾವು ಸಂವಿಧಾನವನ್ನು ಜಾರಿಗೆ ತಂದಿದ್ದೇವೆ. While enforcement of the Constitution, where originally Indian Constitution is having 395 articles, 8 scheduled and 22 parts. But later on, the Constitution is provided for the amendment from time to time, changes needed in the course of time. So the Constitution is amended, the number of incorporations are made to the Constitution by inserting a number of articles, schedules and parts of the Constitution. Today, as per latest information, 468 articles, 12 schedules, 25 parts. ಇವತ್ತಿನ ದಿನಾಂಕ ನೋಡಿದಾಗ ಭಾರತ ಸಂವಿಧಾನದಲ್ಲಿ 468 ಕಲಾಂಗಳು, 12 ಶೆಡ್ಯೂಲ್ಸು ಮತ್ತು 25 ಭಾಗಗಳಾಗಿ ಇವತ್ತು ನಾವು ಸಂವಿಧಾನವನ್ನು ಅತಿ ದೊಡ್ಡವಾದಂಥ ಲಿಖಿತ ಸಂವಿಧಾನ. ಯಾಕಂದರೆ ಈ ದೇಶಕ್ಕೆ ಇರುವ ಒಂದು ಹಿನ್ನೆಲೆ ಏನಪ್ಪ ಅಂದರೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶದಲ್ಲಿ ವಿಭಿನ್ನ ಪ್ರದೇಶಗಳ ಮತ್ತು ಸಂಸ್ಕೃತಿಯ ಮತ್ತು ಭಾಷಾಪರವಾದಂಥ ವೈವಿಧ್ಯತೆಯನ್ನು ನೆನಪಿನಲ್ಲಿಟ್ಟುಕೊಂಡು ಸಂವಿಧಾನವನ್ನು ಎಲ್ಲ ವಿವರಗಳನ್ನು ಕೂಡ ಸ್ಪಷ್ಟವಾಗಿ ಲಿಖಿತ ಪೂರ್ವದಲ್ಲೇ ಉಲ್ಲೇಖ ಮಾಡಲಾಗಿದೆ. ಅದರಿಂದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿ ನಮ್ಮ ಭಾರತ ದೇಶ ಸಂವಿಧಾನ ಹೊರಹೊಮ್ಮಿ ಬಂದಿದೆ. India Constitution is emerged a bulkiest constitution, biggest constitution, written constitution in the world. So another important feature of the Indian Constitution is we are collected various sources from the various constitutions. ಭಾರತ ದೇಶ ಸಂವಿಧಾನಕ್ಕೆ ಆಧಾರಗಳು 1935 ಕಾಯ್ದೆ ಮಿನಿ ಸಂವಿಧಾನವಂತೂ ಕೂಡ ಕರೀಬೋದು. ಎ ಮಿನಿ ಕಾನ್ಸ್ಟಿಟ್ಯೂಷನ್ 1935 ಆ್ಯಕ್ಟ್ ಭಾರತ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೊಳಿಸಿರುವ ಅನೇಕ ಅಂಶಗಳನ್ನು ನಾವು ಸಂವಿಧಾನದಲ್ಲಿ ಕೆಲವು ಪ್ರಸ್ತಾಪ ಮಾಡಿದ್ದೀವಿ. ಅದರಿಂದ ಭಾಳಷ್ಟು ವಿಚಾರಗಳು ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಕೂಡ ಆಧಾರಗಳು ಕೂಡ 1935 ಭಾರತ ಸರ್ಕಾರ ಕಾಯ್ದೆಯಿಂದ ಸಂಗ್ರಹಿಸಿ ನಾವು ಸಂವಿಧಾನದಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ದೀವಿ. ಸೊ ಅನೇಕ ಆಧಾರಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. We have collected number of sources while drafting the Constitution. We have studied the various other constitutions in the world. We taken for the sources from the America, fundamental rights from the Bill of Rights, American Supreme Court constitutions, ಅಮೆರಿಕಾದಿಂದ ಮತ್ತು ಹಕ್ಕುಗಳ ಸಂಬಂಧಿಸಿದಂತೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನಾವು ಮಾಡಿದ್ದೀವಿ. ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅಮೆರಿಕಾದಿಂದ ಸಂಗ್ರಹಿಸಿಕೊಂಡಿದ್ದೀವಿ. ಅದೇ ಥರ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ಮತ್ತು ಇಂಗ್ಲೆಂಡ್ದಿಂದ ಪಾರ್ಲಿಮೆಂಟರಿ ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆಯನ್ನು ಮತ್ತು ಪ್ರಧಾನಮಂತ್ರಿ ಆಯ್ಕೆ ಆಗುವ ವಿಧಾನವನ್ನು ಇಂಗ್ಲೆಂಡ್ದಿಂದ, ಅದೇ ಸಂದರ್ಭದಲ್ಲ ಕೆನಡಾದಿಂದ ಫೆಡರಲ್ ಸಿಸ್ಟಮ್ಯನ್ನು, ಜರ್ಮನಿಯಿಂದ ಎಮರ್ಜೆನ್ಸಿ ಪವರ್ಸನ್ನು, ಬೇರೆ ಬೇರೆ ದೇಶಗಳಿಂದ ನಾವು ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಕೂಡ ಬೇರೆ ಬೇರೆ ದೇಶಗಳಿಂದ ಸಂಗ್ರಹಣೆ ಮಾಡಿಕೊಂಡು ನಾವು ಆಧಾರಗಳಾಗಿ ಇಟ್ಕೊಂಡು ಭಾರತ ದೇಶದಲ್ಲಿ ಸಂವಿಧಾನವನ್ನು ರೂಪಿಸಿ. ಸೊ ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ, ಭಾರತ ದೇಶದಲ್ಲಿ ಭಾರತ ಸಂವಿಧಾನದಲ್ಲಿ
ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಪಾರ್ಟ್ಲಿ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ಭಾರತ ಸಂವಿಧಾನ ಭಾಗತಃ ಸರಳವಾಗಿದೆ, ಭಾಗತಃ ಕಠಿಣವಾಗೂ ಇದೆ. ಮತ್ತು ಸಂವಿಧಾನದಲ್ಲಿರುವ ತಿದ್ದುಪಡಿಗಳನ್ನು ಮಾಡಿಕೊಳ್ಳಕ್ಕೆ ಒಂದು ಸರಳವಾದಂಥ ಪ್ರಕ್ರಿಯೆಯನ್ನು ಕೂಡ ಫ್ಲೆಕ್ಸಿಬಲ್ ಆಗಿ ಕೂಡ ಮಾಡ್ಕೊಂಡಿದ್ದೀವಿ. ವೇರ್ ವಿ ಕ್ಯಾನ್ ಚೇಂಜ್ ದ ಎನಿ ಡೆವಲಪ್ಮೆಂಟ್ಸ್ ವೆರಿ ಈಸಿಲಿ ವಿತ್ ಎ ಫ್ಲೆಕ್ಸಿಬಲ್ ಮ್ಯಾನರ್. ದಟ್ ಇಸ್ ಎ flexibility in changing the constitution. At the same time, to protect the basic structure of the constitution, we also adopted a rigidity in the amendment of the constitution structure. ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಕ್ಕೆ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡೋಕ್ಕೆ ಅಧಿಕಾರ ಕೊಡಬಾರದು ಬರುವ ದಿನಗಳಲ್ಲಿ. ಹಂಗಿದ್ದರೆ ಸರ್ಕಾರಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿಕೊಂಡು ಹೋಗ್ಬೋದು, ಸಂವಿಧಾನಕ್ಕೆ ಧಕ್ಕೆ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಮತ್ತೆ ಬದಲಾವಣೆ ಮಾಡಬೇಕಂದ್ರೆ ಒಂದು ಕಠಿಣವಾದಂಥ ಅನೆಮ್ಮದಿಯ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದರು. ಸಂವಿಧಾನ ತಿದ್ದುಪಡಿಗಳು ಸಾಧಾರಣವಾಗಿ ಬಹುಮತದ ಮೂಲಕ ಕೆಲವು ಅಂಶಗಳ ಮೇಲೆ ತಿದ್ದುಪಡಿ ಮಾಡಬಹುದು. ಇನ್ ಜನರಲ್ aspects, they can amend the constitution easily, flexibly. In some cases, they wanted to amend the constitution with the 2/3 majority of the parliament. ಸಂಸತ್ನಲ್ಲಿ 2 ಸಭೆಗಳಲ್ಲಿ ಬಹುಮತ ಮೂಲಕ ಕೂಡ ತಿದ್ದುಪಡಿ ಮಾಡ್ಕೋಬಹುದು. ಇನ್ನು ಕೆಲವು ತಿದ್ದುಪಡಿಗಳು ಮಾಡಬೇಕಂದ್ರೆ ಸಂಸತ್ತಿನಲ್ಲಿರುವ 2 ಸಭೆಗಳ ಬಹುಮತದ ಜೊತೆಗೆ ದೇಶದಲ್ಲಿರುವ ವಿಧಾನಸಭೆಗಳಲ್ಲಿ 50% ವಿಧಾನಸಭೆಗಳು ಕೂಡ ಆ ಸಂವಿಧಾನ ತಿದ್ದುಪಡಿಗಳನ್ನು ಮಾಡೋಕ್ಕೆ ಅಂಗೀಕಾರ ಮಾಡಿದರೆ ಮಾತ್ರ ತಿದ್ದುಪಡಿಗಳ ಜಾರಿಗೊಳಿಸೋಕ್ಕೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ದೇಶದ ಮೌಲಿಕ ಸಂವಿಧಾನ ಸ್ವರೂಪವನ್ನು ಸಂರಕ್ಷಿಸಲು ಸಂವಿಧಾನ ರಚನೆ ಮಾಡುವ ಬುದ್ಧಿಜೀವಿಗಳು, ದ ಫ್ರೇಮರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟೆಡ್ ದ ಸೇಫ್ಗಾರ್ಡ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಿದ್ದುಪಡಿ ಮಾಡ್ಕೋಬಹುದು, ಆದರೆ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಒಂದು ಬೇಸಿಕ್ ಸ್ಟ್ರಕ್ಚರನ್ನು ದೇ ಕ್ಯಾನಾಟ್ ಡಿಸ್ಟರ್ಬ್ ಅಂತ ಸಂವಿಧಾನದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ ಭಾರತ ಸಂವಿಧಾನ ಪ್ರಜಾಸತ್ತಾಕ ಮತ್ತು ಗಣರಾಜ್ಯವಾಗಿ ಮತ್ತು ಜಾತ್ಯತೀತ ರಾಜ್ಯವಾಗಿ ಸಮಾಜವಾದಿ ರಾಜ್ಯವಾಗಿ ಪರಿವರ್ತಿಸಲಾಯಿತು. ಭಾರತ ದೇಶದ ಸಂವಿಧಾನದಲ್ಲಿ ಆರಂಭದಲ್ಲೇ ಪ್ರವೇಶಿಕೆಯಲ್ಲಿ ಭಾರತ ಪ್ರಜೆಗಳಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನೋ ಒಂದು ಪದದಿಂದ ಆರಂಭವಾಯಿತು. ಅಂದರೆ ಈ ದೇಶದ ಸಂವಿಧಾನವನ್ನು ಜಾರಿಗೊಳಿಸೋಕ್ಕೆ ಮೂಲ ಆಧಾರ ಪ್ರಜೆಗಳದಿಂದ. ಭಾರತ ಪ್ರಜೆಗಳು ನಾವೇ, ಭಾರತ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೆ ಬೇಕಾಗಿರೋ ಸಂವಿಧಾನವನ್ನು ರಚನೆ ಮಾಡ್ಕೊಳ್ತೀವಿ. ನಮ್ಮ ದೇಶಕ್ಕೆ ಬೇಕಾಗಿರೋ ಪ್ರಜಾಪ್ರಭುತ್ವವನ್ನು, ಗಣರಾಜ್ಯವನ್ನು ಮತ್ತು ಸಮಾಜವಾದ ಜಾತ್ಯತೀತ ರಾಜ್ಯವನ್ನು ನಿರ್ಮಾಣ ಮಾಡ್ಕೊಳ್ತೀವಿ. We want to establish a democratic country, democratic republic ಅನ್ನೋ ಒಂದು ಘೋಷಣೆ ಮಾಡಿ 42ನೇ ತಿದ್ದುಪಡಿ ಮೂಲಕ ಪ್ರವೇಶಿಕೆಯಲ್ಲಿ 2 ಪದಗಳನ್ನು ಕೂಡ ಮತ್ತೆ ಜೋಡಣೆ ಮಾಡಲಾಗಿದೆ. ಅದರಲ್ಲಿ ಜಾತ್ಯತೀತ ಸಮಾಜವಾದ ಮತ್ತು ಸೆಕ್ಯುಲರ್ ಅಂಡ್ ಸೋಷಲಿಸ್ಟಿಕ್, ದ 2 words are incorporated in the 42 amendment to the constitution in 1976. Why? Because India is a secular country where it is the duty of the government to give equal importance for all the religions. So we are adopting the democratic system. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜೆಗಳಿಂದನೇ ಸರ್ಕಾರ ರಚನೆ ಆಗ್ತದೆ. ಸಂಸದೀಯ ವ್ಯವಸ್ಥೆ, ಪ್ರಜೆಗಳಿಂದ ಆಯ್ಕೆ ಆಗಿರುವ ಪ್ರತಿನಿಧಿಗಳಿರ್ತಾರೆ, ಅವರ ಮೂಲಕನೇ ದೇಶದಲ್ಲಿ ಸರ್ಕಾರಗಳನ್ನು ನಿರ್ವಹಿಸಲಾಗ್ತದೆ. ಆಡಳಿತ ಕೂಡ ಐದರಲ್ಲಿ ಡೆಮೊಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಪ್ರಜಾಸತ್ತಾತ್ಮಕ ಮತ್ತೆ ತಿದ್ದುಪಡಿ ಮೂಲಕವಾಗ ಒಂದು ಮತ್ತೆ ಗಣರಾಜ್ಯವಾಗಿ ಕೂಡ ನಾವು ಮಾಡಿದ್ವಿ. ಗಣರಾಜ್ಯ, ಗಣತಂತ್ರ ರಾಜ್ಯ. ಗಣ ಅಂದರೆ ಪ್ರಜೆಗಳು, ತಂತ್ರ ಅಂದರೆ ಅಧಿಕಾರ. ಪ್ರಜೆಗಳದಿಂದ ಐಕ್ಯ ಆಗಿರುವ ವ್ಯಕ್ತಿಗಳೇ ಈ ದೇಶದಲ್ಲಿ ಹುದ್ದೆಯನ್ನು ಅಲಂಕರಿಸಬೇಕು. ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರೆಗೂ ಎಲ್ಲರೂ ಕೂಡ ಪ್ರಜೆಗಳಿಂದಲೇ ಆಯ್ಕೆಯಾಗಿ ಈ ದೇಶದಲ್ಲಿ ಆಡಳಿತ ನಡೆಸಬೇಕು. ಅಧಿಕಾರಕ್ಕೆ ಮೂಲ ಪ್ರಜೆಗಳು, ಗಣ ಪ್ರಜೆಗಳು, ಪ್ರಜೆಗಳಿಂದ ಬಂದಿರೋ ಅಧಿಕಾರ. ಅನುವಂಶಿಕತೆ ಇಲ್ಲ, ನೋ ಹೆರಿಡಿಟರಿ ಪವರ್ಸ್. ಆಲ್ ಫ್ರಮ್ ದಿ ಹೆಡ್ ಆಫ್ ದಿ ಸ್ಟೇಟ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ದ ವಿಲೇಜ್ ಪಂಚಾಯಿತಿ ಪ್ರೆಸಿಡೆಂಟ್, all should be elected
through the election process, though the representative can run the nation after attaining the power. ಸೊ ಗಣರಾಜ್ಯ 42ನೇ ತಿದ್ದುಪಡಿ ಮೂಲಕ ಮತ್ತೆ 2 ಪದಗಳನ್ನು ನಾವು ಜೋಡಿಸಿದ್ವಿ. ಜಾತ್ಯತೀತ, ಸೆಕ್ಯುಲರ್ ಕಂಟ್ರಿ. ಜಾತ್ಯತೀತ ಅಂದರೆ ಏನಪ್ಪ ಅಂದರೆ ಸೆಕ್ಯುಲರ್ ವೈ equal treatment of all religions in equal matters. The government should treat all the religions equally in equal matters. ಎಲ್ಲ ಈ ದೇಶದಲ್ಲಿರುವ ವೈವಿಧ್ಯತೆಯಲ್ಲಿರುವ ವಿಭಿನ್ನ ಧರ್ಮಗಳ ಸಂಬಂಧಿಸಿದ ವ್ಯಕ್ತಿಗಳನ್ನು ಸರ್ಕಾರ ಸಮಾನವಾಗಿ ಸಮಾನ ಸಂದರ್ಭದಲ್ಲಿ ನೋಡಬೇಕು. ಯಾರ ಪರವಾಗಿ ಸರ್ಕಾರ ಕೆಲಸ ಮಾಡೋದಿಲ್ಲ, ಯಾರು ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಅದು ಜಾತ್ಯತೀತವಾಗಿ ಘೋಷಣೆ ಮಾಡಿ ಎಲ್ಲ ಧಾರ್ಮಿಕವಾದಂಥ ಒಂದು ಶಾಂತಿಯನ್ನು ದೇಶದಲ್ಲಿ ಮತ್ತು ಎಲ್ಲ ಧರ್ಮಗಳಲ್ಲಿ ಇರುವ ಪ್ರಜೆಗಳಲ್ಲಿ ನಂಬಿಕೆಯನ್ನು ಉಂಟು ಮಾಡೋಕ್ಕೆ ಒಂದು ಜಾತ್ಯತೀತ ಒಂದು ದೇಶವನ್ನು ಕೂಡ ಸಂವಿಧಾನದಲ್ಲಿ ಪ್ರವೇಶಿಸುವ ಮೂಲಕ ಮತ್ತೆ ಘೋಷಿಸಲಾಗಿದೆ. ಸಮಾಜವಾದ ವ್ಯವಸ್ಥೆ, ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಅನ್ನೋದು ಪದ ಕೂಡ ಮತ್ತೆ ಎಲ್ಲ ಪ್ರಜೆಗಳು ಅವರಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಜೆಗಳಿಗೆ ಸಂಬಂಧಿಸಿದ ಆರ್ಥಿಕ, ಸಾಮಾಜಿಕ, ರಾಜಕೀಯ ವಿಚಾರಗಳಲ್ಲಿ ಸಮಾನತೆಯನ್ನು ಒದಗಿಸಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತದೆ. ದ ಗವರ್ನಮೆಂಟ್ ವಾಂಟ್ ಟು ಗಿವ್ ಈಕ್ವಲ್ ಅಪರ್ಚುನಿಟೀಸ್ ಫಾರ್ ಆಲ್ ದಿ ಸೋಷಿಯಲ್ ಗ್ರೂಪ್ಸ್ ಇನ್ ಎ ಎಕನಾಮಿಕ್ ಸ್ಪೇರ್, ಇನ್ ಪೊಲಿಟಿಕಲ್ ಸ್ಪೇರ್, ಇನ್ ಎ ರಿಲಿಜಿಯಸ್ ಸ್ಪೇರ್, ಆಲ್ ದಿ ಆಕ್ಟಿವಿಟೀಸ್. ಸೊ ಸಮಸಮಾಜವನ್ನು ಸ್ಥಾಪಿಸುವ ಉದ್ದೇಶದಿಂದ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿ ಎಲ್ಲ ಪ್ರಜೆಗಳಿಗೆ ಬೇಕಾಗಿರುವ ಆರ್ಥಿಕ ಸವಲತ್ತುಗಳನ್ನು, ರಾಜಕೀಯ ಅವಕಾಶಗಳನ್ನು ಸಮಾನವಾಗಿ ನೀಡುವ ಮೂಲಕ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಅನ್ನು, ಒಂದು ಸಮಾಜವಾದ ತರಹ ವ್ಯವಸ್ಥೆಯನ್ನು ನಾವು ದೇಶದಲ್ಲಿ ಜಾರಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇದು ಪದವನ್ನು ಕೂಡ ಜೋಡಿಸಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿದಾಗ ಭಾರತ ದೇಶ ಅತಿ ದೊಡ್ಡ ಗಣರಾಜ್ಯವಾಗಿದೆ. ನಮಗೆ ಈಗ ನಾವು ನೋಡ್ತಾ ಇದ್ದಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವಿದ್ಯಾರ್ಥಿಗಳಿಗೆ ನಾವು ಹೇಳಬೇಕಂತ ಉದ್ದೇಶದಿಂದಲೇ ಸವಿವರವಾಗಿ ಹೇಳ್ತಾ ಇದ್ದೀವಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ನಾವು ಮಾಡ್ತಾ ಇರುವ ಒಂದು ವಿಶ್ಲೇಷಣೆಯಲ್ಲೇ ಡಿಸ್ಕ್ರಿಪ್ಷನ್ನಲ್ಲೇ ನೀವು ಪ್ರತಿ ಅಂಶವನ್ನು ಕೂಡ ನೋಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಗಣರಾಜ್ಯ ಅಂದರೆ ಏನು, ಜಾತ್ಯತೀತ ರಾಜ್ಯ ಅಂದರೆ ಏನು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಏನು, ಸಮಾಜವಾದಿ ಅಂದರೆ ಏನು, ಈ ಥರ ಪ್ರತಿ ಅಂಶವನ್ನು ಕೂಡ ನೀವು ಪ್ರತ್ಯೇಕವಾಗಿ ಅದಕ್ಕೂ ತಯಾರಾಗಬೇಕು. ಆ ಉದ್ದೇಶದಿಂದ ನಾವು ಇಲ್ಲಿ ಸವಿಸ್ತಾರವಾಗಿ ಅದರ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡ್ತಾ ಇದ್ದೀವಿ. ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ ಭಾರತ ದೇಶದಲ್ಲಿ ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವ. ಈ ದೇಶದ ಸಂವಿಧಾನವನ್ನು ವಿ ದ ಪೀಪಲ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಸ್ಟೇಟ್ಸ್. ಈ ದೇಶದಲ್ಲಿ ಕೇಂದ್ರ ಸರ್ಕಾರಗಳನ್ನು ಒಳಗೊಂಡಿರುವ ರಾಜ್ಯಗಳು ಇವೆ ಬಿಟ್ಟಿದ್ರೆ ರಾಜ್ಯಗಳಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ರಾಜ್ಯಕ್ಕೆ ಸಂವಿಧಾನಗಳು ಪ್ರತ್ಯೇಕವಾಗಿಲ್ಲ, ಅಮೆರಿಕಾದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದೇ ಏಕ ನಾಗರಿಕತ್ವ, ಈ ದೇಶಕ್ಕೆ ಭಾರತ ನಾಗರಿಕರು ಒಬ್ಬರೇ ಆಗಿರಬೇಕು, ಮತ್ತೆ ರಾಜ್ಯಕ್ಕೆ ನಾಗರಿಕತ್ವ ಇಲ್ಲ. ಓನ್ಲಿ ಒನ್ ಸಿಟಿಜನ್ಶಿಪ್, ದಟ್ ಇಸ್ ಇಂಡಿಯನ್ ಸಿಟಿಜನ್ಸ್ ಅನ್ನೋ ಒಂದು ಉದ್ದೇಶದಿಂದ ಏಕ ನಾಗರಿಕತ್ವ. ಯಾವ ರಾಜ್ಯಕ್ಕೆ ಸಂಬಂಧಿಸಿದ ವ್ಯಕ್ತಿ ಆಗಿರ್ಬೋದು, ಕರ್ನಾಟಕದವರಾಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತು ಆಂಧ್ರದವರಾಗಿರ್ಬೋದು, ಮೊದಲು ಭಾರತೀಯರು ಎಲ್ಲ ಭಾರತೀಯ ನಾಗರಿಕತ್ವವನ್ನು ಮಾತ್ರ ಹೊಂದಿರಬೇಕು. ಏಕ ನಾಗರಿಕತ್ವ ಅನ್ನೋ ಒಂದು ಲಕ್ಷಣವನ್ನು ಕೂಡ ಸಿಂಗಲ್ ಸಿಟಿಜನ್ಶಿಪ್ ಇರ್ತದೆ. ಏಕ ನಾಗರಿಕತ್ವ ಈ ದೇಶದಲ್ಲಿ ಎಲ್ಲೋದ್ರೂ ಕೂಡ ಒಂದೇ ನಾಗರಿಕತ್ವವನ್ನು ಕೂಡ ಸಂವಿಧಾನ ಮೂಲಕವಾಗಿ ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವ ಅನ್ನು ಕೂಡ ನಾವು ಘೋಷಿಸಲಾಗಿದೆ. ನಂತರ ಕಾಲ ನಾವು ನೋಡಿದಾಗ ಸೊ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯ. Part 3 of the Constitution incorporated the fundamental duties in the Constitution which based on the American Bill of Rights setup. ಭಾರತ ದೇಶದಲ್ಲಿ ಕೂಡ 3ನೇ ಭಾಗದಲ್ಲಿ ಮೂಲಭೂತ ಕರ್ತವ್ಯ ಹಕ್ಕುಗಳನ್ನು ಜೋಡಿಸಲಾಗಿದೆ. ಆರ್ಟಿಕಲ್ 12 to 35 ಆರಂಭದಲ್ಲಿ 7 ಪ್ರಾಥಮಿಕ ಹಕ್ಕುಗಳನ್ನು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ನಾಗರಿಕರು ನೀಡಲಾಗಿತ್ತು. ಇವತ್ತು 6 ಮೂಲಭೂತ ಹಕ್ಕುಗಳು ಮಾತ್ರ ಇವೆ. ಯಾಕಂದರೆ ನಂತರ ಕಾಲದಲ್ಲಿ ಸರ್ಕಾರಗಳಿಗೆ ಅನೇಕ ಸಮಸ್ಯೆಗಳು ಉಂಟಾಯಿತು. ಆಸ್ತಿ ಹಕ್ಕು, ರೈಟ್ ಟು ಪ್ರಾಪರ್ಟಿ ಕೂಡ ಮೂಲಭೂತ ಹಕ್ಕುವಾಗಿ ನೀಡುವ ಮೂಲಕ, ಮತ್ತು ಕೆಲವು ಸಂದರ್ಭದಲ್ಲಿ ಸರ್ಕಾರ ಭೂ ಪರಿಮಿತ ಕಾಯ್ದೆಯನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಅನೇಕ ವ್ಯಾಜ್ಯಗಳು ನ್ಯಾಯಾಲಯಗಳಲ್ಲಿ ಹೋಗಿ ಮತ್ತು ಪ್ರಜೆಗಳಿಗೆ ನೀವು ಒಂದು ಕಡೆ ಮೂಲಭೂತ ಹಕ್ಕು ಆಗಿ ಆಸ್ತಿ ಹಕ್ಕನ್ನು ಕೊಟ್ಟಿದ್ದೀರಿ, ಮತ್ತು
ಭೂ ಪರಿಮಿತಿ ಕಾಯ್ದೆಗಳನ್ನು ಹೆಂಗೆ ಜಾರಿಗೊಳಿಸ್ತೀರಿ? ಆ ಹಿನ್ನೆಲೆಯಲ್ಲಿ ಆಸ್ತಿ ಹಕ್ಕಿಯನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತಿದ್ದುಪಡಿ ಮಾಡಿ ಒಂದು ಕಾನೂನಾತ್ಮಕ ಹಕ್ಕು ಆಗಿ ನೀಡಲಾಗಿದೆ. It is only given a right to property was deleted from the list of fundamental rights and as provided today the legal right only. ಕಾನೂನು ಪ್ರಕಾರ ಏನು ಹೇಳ್ತದೋ ಅಷ್ಟು ಹಕ್ಕುಗಳನ್ನು ಆಸ್ತಿಯನ್ನು ಹೊಂದಿರಬೇಕು. ಸೊ ಮೂಲಭೂತ ಹಕ್ಕುಗಳು 6 ಅಂತ ಹೇಳಿದ್ದೀವಿ, ಆರ್ಟಿಕಲ್ 12ರಿಂದ 35ವರೆಗೂ. ಇವು ಮೂಲಭೂತವಾಗಿ ಪ್ರತಿ ನಾಗರಿಕರಿಗೆ ನೀಡಬೇಕಾಗುತ್ತೆ. ಪ್ರತಿ ವ್ಯಕ್ತಿತ್ವ ವಿಕಸನಕ್ಕೆ ಅವಶ್ಯಕವಾಗಿರುವ ಇವು ಉಲ್ಲಂಘನೆಗಳು ಮಾಡಿದರೆ ವ್ಯಕ್ತಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ರಿಟ್ಗಳನ್ನು ಹಾಕಿ ಪರಿಹಾರವನ್ನು ಪಡೆಯಬಹುದು. ಮತ್ತು ಈ 6 ಮೂಲಭೂತ ಹಕ್ಕುಗಳಿವೆ. ಸ್ವತಂತ್ರದ ಹಕ್ಕು, ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಧಾರ್ಮಿಕ ಸ್ವತಂತ್ರ, ಮತ್ತು ಆಸ್ತಿಯನ್ನು ಹೊಂದಿರೋ ಅದು ಇವತ್ತು ಕಾನೂನಾತ್ಮಕವಾಗಿದೆ. ಸಂವಿಧಾನ ಪರಿಹಾರಕ್ಕೂ ಹಕ್ಕು, ಸಂಸ್ಕೃತಿ ಮತ್ತು ಶೈಕ್ಷಣಿಕವಾದಂಥ ಹಕ್ಕುಗಳು, ಈ ಥರ 6 ಮೂಲಭೂತ ಹಕ್ಕುಗಳನ್ನು ನಾವು ಪಡೆದಿದ್ದೀವಿ. ಆಸ್ತಿ ಹಕ್ಕು ಇವತ್ತು ಕಾನೂನಾತ್ಮಕ. ಈಗ ಮೂಲಭೂತ ಹಕ್ಕುಗಳ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ಅಧ್ಯಯನವನ್ನು ಪರಿಶೀಲನೆ ಮಾಡಲಾಗುತ್ತದೆ. ಮತ್ತೊಂದು ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ಇವು ರಾಜ್ಯಕ್ಕೆ ನಿರ್ದೇಶನ ನೀಡುತ್ತವೆ. ಇಟ್ ಈಸ್ ಗಿವಿಂಗ್ ಡೈರೆಕ್ಷನ್ ಟು ದ ಗವರ್ಮೆಂಟ್ ವೈಲ್ drafting the policies, while framing the schemes. The government should keep some directions to implement any schemes. ಇವು ಸರ್ಕಾರಕ್ಕೆ ನಿರ್ದೇಶನಗಳು, ರಾಜ್ಯಕ್ಕೆ ನಿರ್ದೇಶನ ತತ್ವಗಳು. ಅದನ್ನು ಅನುಸರಿಸಿ ರಾಜ್ಯ ಕಾನೂನುಗಳನ್ನು ಮಾಡಿ. ಆರ್ಟಿಕಲ್ 36ರಿಂದ 51ವರೆಗೂ ಮತ್ತು ಇರುವ ಭಾರತ ದೇಶದಲ್ಲಿ ಆರ್ಟಿಕಲ್ ಸಂಬಂಧಿಸಿದಂತೆ ವಿವರಣೆಗಳಲ್ಲಿ ರಾಜ್ಯ ನಿರ್ದೇಶಕನ ತತ್ವಗಳಲ್ಲೂ ಅವು ಏನು ಅನ್ನೋದನ್ನು ಸ್ಪಷ್ಟವಾಗಿ ನಿರ್ದೇಶನ. ಗಾಂಧೀಜಿ ವಿಚಾರಕ್ಕೆ ಸಂಬಂಧಿಸಿದಂತೆ ತತ್ವಗಳು, ಪಂಚಾಯತಿ ಸಂಸ್ಥೆಗಳನ್ನು ರಚನೆ ಮಾಡುವುದು, ಸಮಾನತೆ, ಎಲ್ಲರಿಗೆ ಸಮಾನವಾಗಿ ಕೆಲಸ ಕೊಡುವುದು, ಉದಾರವಾದ ತತ್ವಗಳು ಮತ್ತು ಸಮಾಜವಾದ ತತ್ವಗಳು, ಇತರ ತತ್ವಗಳಂತ ಕೂಡ ಹೇಳುವುದು. ಆದರೆ ಸಂವಿಧಾನ ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ತೊಂದರೆ ಆದರೆ ಪರಿಹಾರವನ್ನು ಪಡೆಯಬಹುದು. ರಾಜ್ಯ ನಿರ್ದೇಶಕರ ತತ್ವಗಳನ್ನು ಒಂದು ವೇಳೆ ಯಾರಿಗನ್ನ ಲಭ್ಯವಾಗಿಲ್ಲ ಅಂದರೆ ಅವನ್ನು ಪಡೆಯಕ್ಕೆ ನ್ಯಾಯಾಲಯಕ್ಕೆ ಹೋಗುವುದಿಲ್ಲ. They are not enforceable through court of law. There is only direction to the governments while framing the policy. Gandhian principles, socialistic principles, liberal principles, other principles. So, ಗ್ರಾಮ ಪಂಚಾಯಿತಿಗಳನ್ನು ರಚನೆ ಮಾಡುವುದು, ಕಡ್ಡಾಯ ಶಿಕ್ಷಣವನ್ನು ಕೊಡುವುದು, ಮತ್ತು ಈ ಶಾಂತಿಯನ್ನು ಸ್ಥಾಪಿಸುವುದು, ಈ 36ರಿಂದ 51ವರೆಗೂ ಇರುವ ಕಲಾಮಗಳಲ್ಲಿ, ವಿಧಿಗಳಲ್ಲಿ, ಆರ್ಟಿಕಲ್ಗಳಲ್ಲಿ ಈ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ನಿರ್ದೇಶಕ ತತ್ವಗಳು ಬಗ್ಗೆ ವಿವರಿಸಲಾಗಿದೆ. ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದ ಗವರ್ಮೆಂಟ್, ಸಂಸದೀಯ ಸರ್ಕಾರ. ಭಾರತ ದೇಶದಲ್ಲಿ ನಾವು ಸಂಸದೀಯ ಪ್ರಭುತ್ವವನ್ನು ರಚನೆ ಮಾಡ್ಕೊಂಡಿದ್ವಿ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮೊಕ್ರಾಟಿಕ್ ಸಿಸ್ಟಮ್. ಆಮೇಲೆ ನಾವು ಇಂಗ್ಲೆಂಡ್ ಥರ ಪಾರ್ಲಿಮೆಂಟ್ದಿಂದ ಆಯ್ಕೆಯಾಗಿ ಪ್ರತಿನಿಧಿಗಳನ್ನು ಪಾರ್ಲಿಮೆಂಟ್ ಸದಸ್ಯರು ನಾವು ಆಯ್ಕೆಯಾಗಿ ಕಳಿಸ್ತೀವಿ. ಆ ಪಾರ್ಲಿಮೆಂಟ್ದಿಂದ ದೇಶಕ್ಕೆ ಬೇಕಾಗಿರುವ ಒಬ್ಬರು ಸರ್ಕಾರದ ಅಧಿನೇತ ಆಗಿರುವ ಪ್ರಧಾನಮಂತ್ರಿ ಮತ್ತು ಒಂದು ದೇಶಕ್ಕೆ ಅಧಿನೇತ ಆಗಿರುವ ರಾಷ್ಟ್ರಾಧ್ಯಕ್ಷರು ಮತ್ತು ಇಬ್ಬರು ಕೂಡ ದೇಶದಲ್ಲಿ ಪಾರ್ಲಿಮೆಂಟ್ದಿಂದ ಆಯ್ಕೆ ಆಗ್ತಾರೆ. ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನಲ್ಲಿ ವಿಶ್ವಾಸ ಇರೋವರೆಗೂ ಅವರ ಅಧಿಕಾರವನ್ನು ಮುಂದುವರಿಸಿಕೊಂಡು ಬರ್ಬೋದು. ಅದರಿಂದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ಮೆಂಟ್. ಈ ದೇಶಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಸಂಸದೇ ಆಧಾರ. ಸಂಸತ್ತಿನಲ್ಲಿ ಆಯ್ಕೆ ಆಗಿರುವ ಪ್ರತಿನಿಧಿಗಳೇ ಮಂತ್ರಿಗಳಾಗಿ, ಪ್ರಧಾನಮಂತ್ರಿಯಾಗಿ ಮತ್ತು ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡುವುದರಲ್ಲಿ, ಪ್ರಧಾನಮಂತ್ರಿನ ಆಯ್ಕೆ ಮಾಡುವುದರಲ್ಲಿ ಭಾಗಿಯಾಗ್ತಾರೆ. ಅವ್ರ ವಿಶ್ವಾಸ ಇರೋವರೆಗೂ ಸರ್ಕಾರ ಮುಂದುವರಿಸಬಹುದು. ಸಾಮಾನ್ಯವಾಗಿ 5 ವರ್ಷ ಕಾಲಾವಧಿ. ಆದರೆ ಮಧ್ಯದಲ್ಲಿ ಯಾವಾಗಾದರೂ ಆ ವಿಶ್ವಾಸ ಇಲ್ಲಾಂದರೆ ಕೂಡ ಸರ್ಕಾರ ವಜಾ ಆಗ್ತದೆ. ಇದು ಕೂಡ ಪಾರ್ಲಿಮೆಂಟರಿ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್, ಪ್ರಾತಿನಿಧ್ಯ ಪ್ರಭುತ್ವವನ್ನು ಕೂಡ ನಾವು ಈ ದೇಶದಲ್ಲಿ ಜಾರಿಗೊಳಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಭಾರತ ಸಂವಿಧಾನದಲ್ಲಿರುವ ಲಕ್ಷಣಗಳನ್ನು ವಿಭಿನ್ನ ಭಾಗಗಳಾಗಿ ಚರ್ಚಿಸಲಾಗುತ್ತದೆ. ಯಾಕಂದರೆ ಇದು ಸವಿಸ್ತಾರವಾದಂಥ ಒಂದು ಟಾಪಿಕ್ಕು. ಒಂದೇ ಅರ್ಧ ಗಂಟೆಯಲ್ಲೋ 1 ಗಂಟೆಯಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಮೊದಲನೇ ಭಾಗದಲ್ಲಿ ನಾವು ಪಾರ್ಟ್ 1 ಅಲ್ಲಿ
ಭಾರತ ಸಂವಿಧಾನದ ಬಗ್ಗೆ ಇರುವ ಲಕ್ಷಣಗಳನ್ನು ಚರ್ಚೆ ಮಾಡಿದ್ವಿ. ಮತ್ತೊಂದು ಭಾಗದಲ್ಲಿ ಪಾರ್ಟ್ 2ನಲ್ಲಿ ಬೇರೆ ಎಲ್ಲ ಲಕ್ಷಣಗಳ ಕುರಿತು ನಾವು ಅಧ್ಯಯನ ಮಾಡೋಣ. ಸೊ ನಮ್ಮ ಹೆಸರು ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಬಳ್ಳಾರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನೀವು ಪಾಠದ ನಂತರ ಒಂದು ಚಾಪ್ಟರ್ ಆದ ನಂತರ ವಿದ್ಯಾರ್ಥಿಗಳು ಈ ಪಾಠದಿಂದ ಬಂದಿರುವ ಒಂದು ಕ್ವಶನ್ ಬ್ಯಾಂಕನ್ನು ಕೂಡ ನಿಮಗೆ ನೀಡ್ತೀವಿ. ಅವು 2 ಮಾರ್ಕ್ಸ್ಗೆ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಅದನ್ನು ನೀವು ಪಟ್ಟಿ ಮಾಡಿಕೊಡ್ತೀವಿ, ಅದನ್ನು ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀವಿ, ವಿವರಿಸ್ತೀವಿ. ಅದನ್ನು ನೀವು ತಯಾರು ಮಾಡಿಕೊಂಡು ನೀವು ನೋಟ್ಸ್ ಮಾಡಿಕೊಂಡು ಪರೀಕ್ಷೆಗೆ ತಯಾರಾಗಬೇಕು. ಯಾಕಂದರೆ ಪರೀಕ್ಷೆಗಳಲ್ಲಿ ನೀವು ಅದಕ್ಕೆ ರೆಡಿಮೇಡ್ ಆನ್ಸರು ನೀವೇ ನೋಟ್ಸ್ ಮಾಡಿಕೊಂಡು ತಯಾರು ಮಾಡುವ ಮೂಲಕ ಪರೀಕ್ಷೆಗೆ ಸಿದ್ಧತೆ ಆಗಬೇಕು. ಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಭಾಗ 1ರಲ್ಲಿ ನಾನು ಇಲ್ಲಿವರೆಗೂ ಕೆಲವು ವಿಚಾರಗಳನ್ನು ಲಕ್ಷಣಗಳನ್ನು ಹೇಳಿದ್ದೀನಿ. ಭಾಗ 2ರಲ್ಲಿ ಮತ್ತೆ ನಾನು ನಿಮ್ಮ ಹತ್ರ ಬಂದು ಭಾರತ ಸಂವಿಧಾನದಲ್ಲಿರುವ ಇನ್ನಿತರ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು.